ಕನ್ನಡ ಗೊತ್ತಿಲ್ಲ ಅನ್ನೋರ್ಗೆ ವಿಡಿಯೋ. ನೀನು ಒಂದ್ಸತಿ ಮಲ್ಲೇಶ್ವರಂ ಬನ್ನಿ, ಅಲ್ಲಿ ದೇವಸ್ಥಾನ ನೋಡಿ. ಅದಾದ್ಮೇಲೆ CTR ಹೋಗಿ ಚೆನ್ನಾಗಿ ದೋಸೆ ತಿನ್ನಿ. ಅದಾದ್ಮೇಲೆ ಗಾರ್ಡನ್ ಸಿಟಿ ಅಲ್ವಾ, ಕಬ್ಬನ್ ಪಾರ್ಕೋ ಲಾಲ್ ಬಾಗ್ಕೋ ಹೋಗಿ. ಇನ್ನೂ ಟೈಮ್ ಇದೆ ಅಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಶಾಪಿಂಗೋ ಬ್ರಿಗೇಡ್ ರೋಡ್ ಅಲ್ಲಿ ಪಾರ್ಟಿಗೋ ಹೋಗಿ. ಈ ಎರಡು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಯಾಂಕಿ ಟ್ಯಾಂಕ್ ಬನ್ನಿ, ಅಲ್ಲಿ ಕುತ್ಕೊಂಡು ನೀರನ್ನು ನೋಡಿ. ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದ್ವಿ. ಇನ್ನೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇದು ಕೇಳಿಸ್ಕೊ. ಕರ್ನಾಟಕ ಒಂದೇ ಸ್ಟೇಟ್, ಅದು 6 ಸ್ಟೇಟ್ಸ್ನ ಟಚ್ ಮಾಡ್ಕೊಂಡಿದೆ. ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಗೋವಾ, ಕೇರಳ, ಮಹಾರಾಷ್ಟ್ರ. ಇಲ್ಲಿ ಜನ ಅವ್ರ ಭಾಷೆಗೋಸ್ಕರ, ಕಲ್ಚರ್ಗೋಸ್ಕರ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಗೊತ್ತಾ. ವರ್ಲ್ಡ್ ಫೇಮಸ್ ಕರ್ನಾಟಕ ಮ್ಯೂಸಿಕ್, ಭರತನಾಟ್ಯಂ, ಯಕ್ಷಗಾನ, ಯುನೆಸ್ಕೋ ಹೆರಿಟೇಜ್, ಹಂಪಿ, ಹೊಯ್ಶಾಲೀಶ್ವರ, ಮೈಸೂರು ಪ್ಯಾಲೇಸ್ ಇಲ್ಲಿಂದಾನೆ. ಇಂಡಿಯಾ ಅಲ್ಲಿ ಹೈಯೆಸ್ಟ್ ವಾಟರ್ ಫಾಲ್ಸ್ ಕರ್ನಾಟಕ ಇಂದಾನೆ. ಇಲ್ಲಿ ಅತಿ ಸುಂದರ ಪರ್ವತ ಕೂರ್ಗ್, ಚಿಕ್ಕಮಂಗ್ಳೂರು, ಕುಮಾರ ಪರ್ವತ ಇದೆ. ನಾನು ವಿಶಾಖಪಟ್ಟಣಮಿಂದ ಬಂದೆ. ನನಗೆ ಯಾವಾಗಲೂ ಒಂದು ಡೌಟ್ ಇದೆ, ಯಾಕೆ ಇಂಡಿಯಾಲಿ ಒಂದೇ ಸ್ಟೇಟ್ ಅದಕ್ಕೂ ಫ್ಲ್ಯಾಗ್ ಇದೆ, ಬೇರೆ ಯಾವ ಸ್ಟೇಟ್ಸ್ಗೂ ಫ್ಲ್ಯಾಗ್ ಇಲ್ಲ. ಇವಾಗ ನನಗೆ ಅರ್ಥ ಆಗೋಯ್ತು. ಈ ಕರ್ನಾಟಕ ಜನ ಅವ್ರ ಸ್ಟೇಟ್ಗೋಸ್ಕರ, ಅವ್ರ ಜನಗೋಸ್ಕರ, ಅವರು ಲ್ಯಾಂಗ್ವೇಜ್ಗೋಸ್ಕರ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಕರ್ನಾಟಕ ಪ್ಲೇಸ್ ಅವ್ರಿಗೆ ಇನ್ನೊಂದು ಅಮ್ಮ ಥರ. ಜೈ ಕೆಂಪೇಗೌಡ ರಾಧ್ಯ, ಕೆಂಪೇಗೌಡ ಜನ. ನಿಮಗೆ ಧನ್ಯವಾದಗಳು.